ಸತ್ಯಶೋಧಕ ಡಾಕ್ಟರ್ ಅಣ್ಣಾಭಾವು ಸಾಠೆಯವರ 106ನೇ ಜಯಂತ್ಯೋತ್ಸವ ವಿಜಯಪುರದಲ್ಲಿ ಆಚರಣೆ. ಸತ್ಯಶೋಧಕ ಹಾಗೂ ಜನಪರ ಸಾಹಿತಿ ಡಾಕ್ಟರ್ ಅಣ್ಣಾಭಾವು ಸಾಠೆ ಅವರ 106ನೇ ಜಯಂತ್ಯೋತ್ಸವವನ್ನು ವಿಜಯಪುರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಲೋಕಶಾಹಿ ಅಣ್ಣಾಭಾವು ಸಾಠೆ ಸಂಘಟನಾ ಸಮಿತಿ ವಿಜಯಪುರ ಇವರ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪುತ್ರ ರಾಮನಗೌಡ ಪಾಟೀಲ್, ವಿಜಯಪುರ ಮಹಾನಗರ ಪಾಲಿಕೆ ಮಹಾಪೌರ ಎಂಎಸ್ ಕರಡಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ಆರತಿ ಶಾಪೂರ್, ಅಣ್ಣಾಭಾವು ಸಾಠೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಸೋಮಣ್ಣ ರಂದೀವಿ, ವಿಜಯಪುರ ಬಿಡಿಎ ಅಧ್ಯಕ್ಷ ಗಂಗಾಧರ್ ಸಂಭನ್ನಿ ಸೇರಿದಂತೆ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಜಾಲವಾದಿ ಅವರು ಅಣ್ಣಾಭಾವು ಸಾಠೆಯವರ ಜೀವನ, ಸಾಹಿತ್ಯ ಹಾಗೂ ಸಾಮಾಜಿಕ ಹೋರಾಟದ ಕುರಿತು ಮಾತನಾಡಿದರು. ಅಣ್ಣಾಭಾವು ಸಾಠೆ ಅವರು ತಮ್ಮ ಸಾಹಿತ್ಯದ ಮೂಲಕ ಶೋಷಿತರು, ಬಡವರು ಹಾಗೂ ದುಡಿಯುವ ವರ್ಗದ ಜನರ ಬದುಕನ್ನು ಪ್ರತಿಬಿಂಬಿಸಿದ ಮಹಾನ್ ಜನಪರ ಸಾಹಿತಿ. ಅವರ ಆದರ್ಶಗಳು ಹಾಗೂ ಸಾಮಾಜಿಕ ಕಾಳಜಿಯನ್ನು ಇಂದಿನ ಯುವ ಜನತೆ ಮೈಗೂಡಿಸಿಕೊಳ್ಳಬೇಕು ಎಂದು ಕಾರ್ಯಕ್ರಮದಲ್ಲಿ ಕರೆ ನೀಡಲಾಯಿತು. ಸಂಘಟನೆಯ ಪದಾಧಿಕಾರಿಗಳು, ಅಭಿಮಾನಿಗಳು ಹಾಗೂ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದರು. विशेष सम्मान ವಿಶೇಷವಾಗಿ ನಮ್ಮ ಯುವ ನಾಯಕರಾಗಿರುವಂಥ ರಾಮನಗೌಡ ಬಿ ಸೊಲ್ಲಾಪುರದ ಮಾತಂಗ್ ಸಮಾಜದ ಪರವಾಗಿ ಸುರೇಶ್ ಪಾಟೋಳಿ ಅವರು ನಡೆಸ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಾಜದ ಈ ಒಂದು ಸಂಘಟನೆ ಪರವಾಗಿ ತುಂಬುರದ ಸಮರ್ಪಣೆಯನ್ನು ನೆರವೇರಿಸ್ಕೊಳ್ತಾ ಇದ್ದೀವಿ. ಧನ್ಯವಾದ ಸರ್. ರಾಹುಲ್ ಬಿಡುಗಡೆ ಆಗ್ತಾ ಇರೋದು ವಿಶೇಷ. ಈ ಹೋರಾಟ ಉತ್ತರೋತ್ತರವಾಗಿ ಯಶಸ್ವಿಯಾಗಲಿ ಅಂತೇಳಿ ನಾನು ವಿನಂತಿಸಿಕೊಂಡ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಂಶೋಧಕರಾಗಿರುವಂತಹ ಆತ್ಮೀಯರಾಗಿರುವಂತಹ ಕಿರಣ್ ಕಾಳಗೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಯತ್ನಾಳ್ ಅವರಿಗೆ ಕೂಡ ಈ ಗೌರವ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಪುಸ್ತಕದಲ್ಲಿ ವಿಶೇಷವಾಗಿ ಡಾಕ್ಟರ್ ಅಣ್ಣಾಭಾವು ಸಾಠೆ ಅವರ ಒಂದು ವಿಶೇಷವಾದಂತ ವಿಚಾರಧಾರೆಗಳನ್ನು ನಮಗೆ ಕನ್ನಡದಲ್ಲಿ ಅವತರಣಿಕೆ ಮಾಡಿರುವಂತಹ ಕಿರಣ್ ಕಾಳೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಈ ಪುಸ್ತಕ ಬಿಡುಗಡೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರುವಂತಹ ತರಾವ್ ಪಾಸ್ ಆಗಿ ಅಧಿಕೃತವಾಗಿ ಅಣ್ಣಾಭಾವು ಸರ್ಕಲ್ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ ಅಣ್ಣಾಭಾವು ಸಾಠೆ ಅವರ ಪುತ್ಥಳಿ ಕೂಡ ಈಗಾಗಲೇ ಸ್ಥಾಪಿಸಬೇಕಂತ ಆರ್ಡರ್ ಕೂಡ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ಅಣ್ಣಾಭಾವು ಸಾಠೆ ಸಂಘಟನೆ ವತಿಯಿಂದ ಈ ಒಂದು ಸಣ್ಣದಾದ ಸನ್ಮಾನವನ್ನು ಸನ್ಮಾನ್ಯ ರಾಮನಗೌಡ ಪಾಟೀಲ್ ಅವರಿಗೆ ಮಾಡ್ತಾ ಇದ್ದಾರೆ. ಎಲ್ಲ ಲೋಕಶಾಹಿ ಅಣ್ಣಾಭಾವು ಸಾಠೆ ಅವರು ಕೊಡ್ತದೆ ನಮ್ಮದೇ ಆದಂಥ ಒಂದು ಏನಂತಾರೆ ಒಂದು ರೀತಿ ಪುಣ್ಯ ಒಂದು ನಾವು ತಿಳ್ಕೊತೇವೆ. ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಸಂಭಾಜಿನಗರ ಆದ್ಮ್ಯಾಗ, ಸೊಲ್ಲಾಪುರ ಆದ್ಮ್ಯಾಗ ವಿಜಯಪುರ ನಗರ ಒಳಗೆ ಅಣ್ಣಾಭಾವು ಸಾಠೆ ಅವ್ರ ಮೂರ್ತಿ ಕುಂಡ್ರತೈತಿ ರಶಿ ಆದ್ಮ್ಯಾಗ. ಅದಕ್ಕೆ ಮುಂದಿನ ನನಗನ್ಸೋ ಮಟ್ಟಿಗೆ ಒಂದು ವರ್ಷದೊಳಗೆ ಈಗಾಗಲೇ ಸೋಮು ಅವರು ಟೀಮ್, ಗಣೇಶ್ ಅವರು, ಸೋಮು, ಲಕ್ಕಣ್ ಎಲ್ಲರೂ ಟೀಮ್ದವ್ರು ಮೊನ್ನೆ ಒಂದು 2-3 ವರ್ಷದಿಂದ ಬಂದು ನಾವು ಚರ್ಚೆನೂ ಮಾಡೇವು. ಅದನ್ನು ಆರ್ಡರ್ ಕೊಟ್ಟು ಮುಂದಿನ ವರ್ಷ ತನಕ ಒಂದು ಇಲ್ಲಿ 5-6 ಫೀಟಿಂದ ಲೋಕಶಾಹಿ ಅಣ್ಣಾಭಾವು ಸಾಠೆ ಅವ್ರ ಮೂರ್ತಿ ಕೂಡಿಸಿ ನಮ್ಮ ವೈಯಕ್ತಿಕ ಕಡೆಯಿಂದ ಯಾಕಂದ್ರೆ ಎಲ್ಲನೂ ಮೂರ್ತಿ ಕುಂಡ್ರಿಸೇವು. ಇದೊಂದು ಮೂರ್ತಿ ಉಳಿದಿತ್ತು, ಇದನ್ನು ನಾವು ಕುಂಡ್ರಿಸಿ ನಮ್ಮದೇ ಆದಂಥ ಒಂದು ನಾವು ಕೊಡುಗೆ ಕೊಡುವಂಥ ಒಂದು ಸಮಾಜಕ್ಕೆ. ಯಾಕಂದ್ರೆ ಮಾತಂಗ ಸಮಾಜದ ಕೊಡುಗೆ ನಮಗೂ ಭಾಳ ಇದೆ, ನಮ್ಮ ಮೇಲೆ ಆಶ್ರಯ ಭಾಳ ಐತಿ.
ಯಾಕಂದ್ರೆ 1994ರಿಂದ ಯಾಕಂದ್ರೆ ನಿಮಗೆ ಗೊತ್ತದ ಬಿಜಾಪುರ ನಗರ ಒಳಗೆ ಎಲ್ಲ ಲೀಡರ್ಗಳು ಎದ್ದು ಕೂತು ಬಿಡ್ತಾರೆ ಇಲೆಕ್ಷನ್ ಬಂದಾಗ. ಆದ್ರೆ ಕೈ ಹಿಡಿಯೋರು ಯಾರಪ್ಪ ಅಂತಂದ್ರೆ ನೀವೆಲ್ಲರೂ ಕೈ ಹಿಡಿತಾರಂತೆ ಸಾಹೇಬರು ಹುಲಿಗತ್ತೆ ಗರ್ಜಿಸ್ತಾರೆ, ಗೆದ್ದು ಬರ್ತಾರೆ. ಅದಕ್ಕೆ ನಿಮ್ಮ ಕೊಡುಗೆ ನಿಮ್ಮ ಆಶೀರ್ವಾದನೂ ಎಲ್ಲರೂ ನಮ್ಮ ಮೇಲೆ ಭಾಳ ಐತಿ. ಅದಕ್ಕೆ ಮುಂದಿನ ದಿವಸದೊಳಗೆ ಇದನ್ನ ಲೋಕಶಾಹೀರ್ ಅಣ್ಣಾಭಾವು ಸಾಠೆ ಅವರೊಂದು ಮೂರ್ತಿ ಕುಂಡ್ರಿಸಿ ಈಗಾಗಲೇ ಇದು ಮಹಾಪೌರು ಹೇಳ್ದಂಗೆ ಏನು ಸ್ಯಾಂಕ್ಷನ್ ಆಗೈತಿ, ಸಂಪಣ್ಣಿ ಸಾಹೇಬ್ರು ಹೇಳ್ದಂಗೆ ಸ್ಯಾಂಕ್ಷನ್ ಆಗಿದೆ, ಎಲ್ಲ ಕ್ಲಿಯರ್ ಆಗೈತಿ ಡಾಕ್ಯುಮೆಂಟ್. ಅದಕ್ಕೆ ಮುಂದಿನ ದಿವಸ ಒಳ್ಳೆ ರೀತಿಯ ಒಂದು ಮೂರ್ತಿ ಕುಂಡ್ರಿಸೋದಕ್ಕೆ ಮುಂದಿನ ವರ್ಷ ದೊಡ್ಡ ಕಾರ್ಯಕ್ರಮ ಮಾಡಿ ಸಾಹೇಬ್ರು ಅವ್ರು ಮಾತಾಡಿ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡೋದು ವ್ಯವಸ್ಥೆ ಮಾಡ್ತೈತಿ. ಈ ಸಂದರ್ಭದಲ್ಲಿ ಹೇಳಿ ಭಾಳ ಒಂದು ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಪುಲಾವ್ ತನಗಾಗೈತಿ. ಮತ್ತು ಕಿರಣ ಕಾಳಿಯವರು ಮಾತಾಡೋರು ಅದಾರ. ಯಾಕಂದ್ರೆ ಪುಲಾವ್ ಯಾಕೆ ಹೇಳತ್ತಂದ್ರೆ ಪುಲಾವ್ ನಾವು ಮಾಡಿಸೀವಿ, ಅದಕ್ಕೆ ನನಗದು ಕಾಸ್ತದ. ಅದಕ್ಕೆ ಗರಂ ಪುಲಾವ್ ತಿನ್ನಿರಿ, ಅದನ್ನ ಎಂಜಾಯ್ ಮಾಡಿರಿ. ಮುಂದಿನ ವರ್ಷ ದೊಡ್ಡ ಕಾರ್ಯಕ್ರಮ ಮಾಡೋಣ, ಚಲೋ ಹುಗ್ಗಿ ಹೋಳಿಗೆ ಮಾಡಿಸಿ ನಿಮಗೆಲ್ಲರೂ ತಿನ್ನುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಸಾಕಷ್ಟು ಜನ ಮಾತಾಡೋರು ಅದಾರ. ನಾನು ಒಂದು ಕಡೆ ಹೋಗೋದೈತೆ ಕುತ್ನಾಳಕ್ಕೆ. ಅದಕ್ಕೆ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಇವತ್ತು ನಮ್ಮ ಲೋಕಶಾಹೀರ್ ಅಣ್ಣಾಭಾವು ಸಾಠೆ ಅವರ ಒಂದು 106ನೇ ಜಯಂತ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡೆವು. ಈಗಾಗಲೇ ತಮ್ಮ ತಿಳಿದ ಮಟ್ಟಿಗೆ ಈಗಾಗಲೇ ನಮ್ಮ ಲೋಕಶಾಹೀರ್ ಅಣ್ಣಾಭಾವು ಸಾಠೆ ಅವ್ರ ಸರ್ಕಲ್ ಸ್ಯಾಂಕ್ಷನ್ ಆಗೈತಿ. ಈಗಾಗಲೇ ಮುಂದಿನ ದಿವಸದೊಳಗೆ ನಮ್ಮೆಲ್ಲ ಸಮಾಜ ಮಾತಂಗ ಸಮಾಜದವ್ರು ಈಗಾಗಲೇ ನಮ್ಮ ಕಡೆ ಬಂದಿದ್ರು. ಆ ಸರ್ಕಲ್ನು ನಮ್ಮ ಸ್ಟ್ಯಾಚ್ಯೂ ಈಗಾಗಲೇ ಆರ್ಡರ್ ಕೊಟ್ಟೆವು. ಅದನ್ನ ಆರ್ಡರ್ ಕೊಟ್ಟು ಅನ್ಸೋಮಟ್ಟಿ ಮುಂದಿನ ವರ್ಷ ತನಕ ನಾವು ಅದನ್ನ ಸ್ಟ್ಯಾಚ್ಯೂ ಕುಂಡ್ರಿಸಿ ಮುಂದಿನ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕತ್ತ. ಅದ್ರ ಜೊತೆಗೆ ನಮ್ಮ ನವರತ್ನ ಹೋಟೆಲ್ ಕಡೆ ಸರ್ಕಲಿಗೆ ಭಗೀರಥ್ ಸರ್ಕಲ್ ಅಂತೇಳಿ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಆಗೈತಿ. ಸಂಗೊಳ್ಳಿ ರಾಯಣ್ಣವ್ರದ್ದು ಸರ್ಕಲ್ ಸ್ಯಾಂಕ್ಷನ್ ಆಗೈತಿ. ಸೊ ವಿಶೇಷವಾಗಿ ಎಲ್ಲಾನು ಮೂರ್ತಿ ಕುಂಡ್ರಿಸಿ ಆದಷ್ಟು ಬೇಗನೆ ನಾವು ಇದನ್ನ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂತ ಒಂದು ವ್ಯವಸ್ಥೆ ಇಟ್ಕೊಂಡು ಇಲ್ಲ, ನನಗೆ ತುಂಬಾ ಖುಷಿ ಅನ್ಸೋದೇನಪ್ಪ ಅಂತಂದ್ರೆ ತಳ ಸಮುದಾಯದ ಅಣ್ಣಾಭಾವು ಸಾಠೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಅವಕಾಶ ವಂಚಿತ ಸಮುದಾಯದಿಂದ ಬಂದು ಕೇವಲ 1.5 ದಿನ ಶಾಲೆಗೆ ಹೋಗಿ ಕಲಿಬೇಕಂತ ಆಸೆ ಇತ್ತು. ಅದರ ಸಂದರ್ಭಗಳಾಗಿರಲಿಲ್ಲ. ಈ ಬ್ರಾಹ್ಮಣೋಶ್ಯ ಮುಖಮಾಶೀದ ಬಾಹುರ್ಜನ ಕೃತಃ ಪಾದೋದ್ಯಮ ಶೂದ್ರ ಜಾಯತ್ ಅಂತಕ್ಕಂಥ ನಾಡಿನಲ್ಲಿ ಅಂದ್ರೆ ಈ ಚಾತುರ್ವರ್ಣ ಪದ್ಧತಿ ಏನಿತ್ತಲ್ಲ, ಬ್ರಾಹ್ಮಣರು ಪರಮಾತ್ಮನ ತಲೆಯಿಂದ ಹುಟ್ಟಿದ್ರು, ಕ್ಷತ್ರಿಯರು ಪರಮಾತ್ಮನ ಭುಜದಿಂದ ಹುಟ್ಟಿದ್ರು, ವೈಶ್ಯರು ಪರಮಾತ್ಮನ ಹೊಟ್ಟೆಯಿಂದ ಹುಟ್ಟಿದ್ರು ಮತ್ತು ಶೂದ್ರರು ಪರಮಾತ್ಮನ ಪಾದದಿಂದ ಹುಟ್ಟಿದ್ರು ಅಂತೇಳಿ ಈ ಜಾತಿ ವ್ಯವಸ್ಥೆ ಅವರನ್ನ ಶಾಲೆಗೆ ಹೋಗಿಸ್ಕೊಡ್ಲಿಲ್ಲ, ಹೊರಗೆ ಹಾಕಿದ್ರು. ಹೀಗಾಗಿ ಅವರು ಬಿಡ್ಲಿಲ್ಲ. ಬಟ್ ನಾನ್ ಫಾರ್ಮಲ್ ಎಜುಕೇಶನ್ ಇದೆಯಲ್ಲ, ಈ ಸರ್ವಜ್ಞ ತಗೊಂಡಿದ್ದು, ಮಹಮ್ಮದ್ ಪೈಗಂಬರ್ ತಗೊಂಡಿದ್ದು, ನಿಮ್ಮಂಥವ್ರನ್ನ ಹಿರಿಯರನ್ನ ಭೇಟಿಯಾಗಿ ಗುರುಗಳ ಹತ್ರ ಹೋಗಿ ನಾಟಕವನ್ನು ಬರೆದು ನಾಟಕ ನೋಡಿ ಸ್ವತಃ ಅಭಿನಯಿಸಿ ಹಾಡಿ ಅವರ ಚಿಕ್ಕಪ್ಪನಿಂದ ದೊಡ್ಡಪ್ಪನಿಂದ ಅವ್ರ ಮಾವ ಫಕೀರ ಅನ್ನೋ ಹೆಸರು ಕಾದಂಬರಿ ಇದೆಯಲ್ಲ 35 ಆ ಪುಸ್ತಕಗಳನ್ನು ಬರೆದಾಗ ಫಕೀರ್ ಅಂತಕ್ಕಂಥವ್ರು ಅವ್ರ ಮಾವನ ಮೇಲೆ ಬರೆದ್ರು. ಆದ್ರೆ ಆ ಪುಸ್ತಕ ರಷ್ಯಾ ದೇಶದವರೆಗೂ ಹೋಗಿ ಕ್ರಾಂತಿ ಮಾಡ್ತು. ಆದ್ರೆ ಅದನ್ನ ಮುಂದೆ ಪಿಕ್ಚರ್ ಮಾಡಿ ಅಣ್ಣಾಭಾವು ಸಾಠೆ ಅವರು ಯಾರು ಹೆಲ್ಪ್ ಮಾಡಲಿಲ್ಲ. ಅವ್ರಿಗೆ ಸಾಲ ಆಯ್ತು. ಅಣ್ಣಾಭಾವು ಸಾಠೆ ಅವರಿಗೆ ಸಾಲ ಆಯ್ತು. ಅವರು 49ನೇ ವಯಸ್ಸಿನಲ್ಲಿ ತೀರ್ಕೊಳ್ತಾರೆ. ಯಾಕಪ್ಪ ಅಂತಂದ್ರೆ ಸಾಲ ಮಾಡಿದವರು ಅವ್ರ ಮನೆಗೆ ಎಡತಾಕ್ಲಿಕ್ಕೆ ಚಾಲು ಮಾಡಿದ್ರು, ಸಂಬಂಧಿಕರು ವಿರೋಧ, ಅದು ವಾಟ್ ಎವರ್ ಇಟ್ ಮೇ ಬಿ, ಅದು ಏನೇ ಇರಲಿ. ಆದ್ರೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಈ ಮಾತಂಗ ಸಮಾಜದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ. ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಇರಲಿಲ್ಲ ಅಂದ್ರೆ, ಸಂವಿಧಾನ ಬರೀಲಿಲ್ಲ ಅಂದ್ರೆ ಇವತ್ತು ನಿಮ್ಮ ಕ್ಯಾಮರಾದ ಎದುರುಗಡೆ ಮಾತನಾಡ್ತಕ್ಕಂಥ ನಾನು ಒಂದು ಕಮ್ಮನೆ ಬಟ್ಟೆ ಹಾಕ್ಲಕ್ಕೂ ಇರಲಿಲ್ಲ. ಯಾವುದೇ ತಳ ಸಮುದಾಯದವ್ರಿರ್ಲಿ, ಹಿಂದುಳಿದ ವರ್ಗದವ್ರಿರ್ಲಿ, OBC SC ST OBC ಮೈ ಮೇಲೆ ಒಂದು ಅಂಗಿರ್ತಿರ್ಲಿಲ್ಲ, ನಮಗೆ ವೇದಿಕೆ ಹತ್ತಿಸ್ಕೊಡ್ತಿರ್ಲಿಲ್ಲ. ಅಣ್ಣಾಭಾವು ಸಾಠೆ ಅಂತ ವ್ಯಕ್ತಿ ಮತ್ತು ಅಂಬೇಡ್ಕರ್ ಅಂತ ವ್ಯಕ್ತಿ ಇದ್ದ ಸಲುವಾಗಿನೇ ಇವತ್ತು ಬಾಬು ಜಗಜೀವನ್ ರಾಮ್ ಅಂತ ವ್ಯಕ್ತಿ ಈ ದೇಶದಲ್ಲಿ ಉಪ ಪ್ರಧಾನಿ ಮಟ್ಟಕ್ಕೆ ಹೋದ. ನಾವು ಈ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರನ್ನ ಮತ್ತು ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನೆಯಲೇಬೇಕು. ಸಾವಿತ್ರಿಬಾಯಿ ಫುಲೆ ಇರಲಿಲ್ಲ ಅಂದ್ರೆ ಈ ವೇದಿಕೆ ಮುಂದ್ಗಡೆ ಕುಳಿತಿರ್ತಕ್ಕಂಥ ನಮ್ಮ ಯಾವ ತಾಯಿನೂ ಕೂಡ ಪುರುಷನ ಎದುರುಗಡೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ತಳ ಸಮುದಾಯ ಕೇಳೋದೇನಪ್ಪ ಅಂತಂದ್ರೆ, ನೀವು ಯಾವುದೇ ಚಟಗಳ ದಾಸರಾಗದೇನೆ ನೀವು ಪುಸ್ತಕಕ್ಕೆ ಮೊರೆ ಹೋಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ಪುಸ್ತಕವನ್ನು ಪ್ರೀತಿಸ್ತಾರೋ ಅವರಿಗೆ ಸ್ನೇಹಿತರ ಅಗತ್ಯನೇ ಇಲ್ಲ ಅಂತೇಳಿ. ಅಂದ್ರೆ ಗ್ರಂಥ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ ಹತ್ರನೂ ಇರ್ಲಿಲ್ಲ ರೀ. ಇವತ್ತಿನವರೆಗೂ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತಮ್ಮ ಹಸ್ತಪ್ರತಿ 20,000 ಪೇಜ್ ಬರೆದಂತ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಸ್ತಪ್ರತಿ ಅವ್ರು ಯಾರ್ಯಾರಿಗೂ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್
ಪುಸ್ತಕಕ್ಕಾಗಿ ಒಂದು ಮನೆ ಕಟ್ಟಿಸಿದ್ರು. 58,000 ಪುಸ್ತಕಗಳು ಅವರ ಲೈಬ್ರರಿಯಲ್ಲಿ ಇತ್ತು. ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಣ್ಣಾಭಾವು ಸಾಠೆಯವರು ಮುಂದೆ ಪುಸ್ತಕ ಬರೆದ್ರಲ್ಲ, ನಾಟಕಗಳನ್ನು ಬರೆದ್ರಲ್ಲ, 35 ಕಾದಂಬರಿಗಳನ್ನು ಬರೆದ್ರಲ್ಲ, ಅದು ಬಾಬಾ ಸಾಹೇಬರಿಂದ ಸಿಕ್ಕಂತ ಪ್ರೇರಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೇನೆ ಕವಿತೆ ಬರೀತಾರೆ ಇವರು. ಗೋಳೋ ಅಂತ ಅಳ್ಕೋತ ಅಣ್ಣಾಭಾವು ಸಾಠೆಯವರು, ನೀನು ನಮ್ಮನ್ನ ಹೋರಾಟ ಕಳಿಸಿದ್ವಿ. ಇದು ನನಗೊಂದು ಕವಿತೆ ನೆನಪಾಗ್ತದೆ, ಸಿದ್ಧಲಿಂಗಯ್ಯನವರು. ಮಹಾರಾಷ್ಟ್ರದ ಮಣ್ಣಿನಿಂದ ಮೂಡಿ ಬಂದ ಗುಡುಗು ಸಿಡಿಲೆ ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೇ ಅಂತ ಬರೀತಾರೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಅವ್ರ ಗುರುಗಳೇ ಬರೀತಾರೆ, ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ಯಾವ ಗಾಳಿ ಸೋಂಕಿತವನ ಯಾವ ಬೆಂಕಿ ತಾಗಿತವನ, ಹೋಗುವಾಗ ಎಂತ ಗಟ್ಟಿ ಚಿನ್ನವಾಗಿ ಸಾಗಿದ. ಇದನ್ನ ನಾನು ಅಣ್ಣಾಭಾವು ಸಾಠೆಯವರಿಗೆ ಹೋಲಿಕೆ ಮಾಡ್ತೀನಿ ಈ ಕವಿತೆಯನ್ನ. 49 ವರ್ಷ ತನ್ನ ಬದುಕಿನ ಅತ್ಯಮೂಲ್ಯ ದಿನಗಳನ್ನ ಈ ನಾಟಕಗಳಲ್ಲಿ, ಪುಸ್ತಕಗಳಲ್ಲಿ ತಳ ಸಮುದಾಯಕ್ಕೆ ಒಂದು ಸಂದೇಶ ಕೊಟ್ಟೋದ್ರಲ್ಲ. ನಾನು ಈ ತಳ ಸಮುದಾಯದವರು ಅಣ್ಣಾಭಾವು ಸಾಠೆಯವರನ್ನ ಯಾಕೆ ಅನುಸರಿಸ್ಬೇಕಂದ್ರೆ, ಈ ರೀತಿ ಸ್ಟ್ಯಾಚ್ಯೂ ಮಾಡೋದ್ರಿಂದ, ದೊಡ್ಡ ವೇದಿಕೆ ಹಾಕೋದ್ರಿಂದ ಸಮುದಾಯ ಪರಿವರ್ತನೆ ಆಗೋದಿಲ್ಲ. ಸಮುದಾಯ ಪರಿವರ್ತನೆ ಆಗ್ಬೇಕಂದ್ರೆ ತಳ ಸಮುದಾಯಗಳು, ಅವರ ವಿಚಾರಧಾರೆಗಳು ಬೆಳಕಿಗೆ ಬರಬೇಕು, ವೈಚಾರಿಕ ಕ್ರಾಂತಿ ಆಗ್ಬೇಕು, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ಬೇಕು. ಅಂದಾಗ ತಳ ಸಮುದಾಯ ಮಾತ್ರ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ನಿಂತು ಮಾತನಾಡ್ತಿರ್ತಕ್ಕಂಥ ನೆಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಮಾಡಿ ಹೋದಂಥ ನೆಲ. ಇವತ್ತು ನಾನು ಹೇಳದ್ನಲ್ಲ, ಬೀಳಿಗೆ ಸೋಮನಗೌಡ ಪಾಟೀಲ್ರ ಕೊಲೆ ಒಂದು ಜೋಡಿ ಕೊಲೆ ಆಗಿತ್ತು, ಅವ್ರ ಮೈ ಮೇಲೆ ಬಂದಿತ್ತು. ಇಡೀ ಊರು ಅವರನ್ನ ಜೈಲಲ್ಲಿ ಹಾಕಿಸ್ಬೇಕು, ಗಲ್ಲಿಗೇರಿಸ್ಬೇಕಂತ ನಿಂತಾಗ ಅವರ ಜೀವ ಬೀಳಿಗೆ ಗೌಡರ ಪ್ರಾಣ ಉಳಿಸೋರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವ ವಕೀಲರ ಕಡೆಯಿಂದ ಆಗ್ಲಿಲ್ಲ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಿಟ್ಟ ನೆಲದಲ್ಲಿ ಅಥವಾ ಇದ್ದಂಥ ನೆಲದಲ್ಲಿ ಇಂಥ ಅಣ್ಣಾಭಾವು ಸಾಠೆ ಅಂತ ಒಬ್ಬ ಅನೌಪಚಾರಿಕ ಶಿಕ್ಷಣ ಪಡೆದಂಥ ವ್ಯಕ್ತಿ, ನಾನ್ ಫಾರ್ಮಲ್ ಎಜುಕೇಶನ್ ಪಡೆದಂಥ ವ್ಯಕ್ತಿ ಅದನ್ನ ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ. ಆ ಸಮಾಜ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಜ್ಯೋತಿರಾವ್ ಫುಲೆ ಅವ್ರನ್ನ ಹಿಡ್ಕೊಂಡು, ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಹಿಡ್ಕೊಂಡು, ಮತ್ತೆ ಯಾರೋ ನಮ್ಮ ಇವರೆಲ್ಲ ಏನು ಕಾಣಿಸ್ತಿದ್ದಾರೆ ಮೇಲ್ಗಡೆ, ಯಾರೋ ಬಾಬು ಜಗಜೀವನ್ ರಾಮ್ ಇರ್ಬೋದು, ಕುವೆಂಪು ಇರ್ಬೋದು. ನೋಡಿ, ಕುವೆಂಪು ಎಂತ ವಿಚಾರವಾದಿ ಅಂದ್ರೆ, ಕುವೆಂಪು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವಂದೆಂದು ಬಿಟ್ಟರೆ ಶಾಸ್ತ್ರ ಸಮ್ಮತವದೇನು ಅಂತೆ ಪ್ರಶ್ನೆ ಮಾಡ್ತಾರೆ. ನಾನು ಅದ್ರ ಸಲುವಾಗಿ ಹೇಳೋದು, ಈ ತಳ ಸಮುದಾಯದವರು ಇವೆಲ್ಲಗಳನ್ನು ಬಿಡಬೇಕು. ಈ ಗುಟ್ಕ ಹಾಕೊಳ್ಳೋದನ್ನು ಬಿಡಬೇಕು, ಈ ಏನು ಸಾರಾಯಿ ಕುಡಿಯೋದನ್ನು ಬಿಡಬೇಕು, ಟೈಮ್ ವೇಸ್ಟ್ ಮಾಡೋದನ್ನ ಬಿಡಬೇಕು, ಈ ಮೊಬೈಲ್ ನೋಡೋದನ್ನು ಹೆಚ್ಚು ಮೊಬೈಲ್ ನೋಡೋದನ್ನು ಬಿಡಬೇಕು, ಬಿಟ್ಟು ಪುಸ್ತಕಗಳ ಮೊರೆ ಹೋಗ್ಬೇಕು. ಅಂದಾಗ ಈ ಸಮಾಜ ಪರಿವರ್ತನೆ ಆಗ್ತದೆ ಮತ್ತು ಅಣ್ಣಾಭಾವು ಸಾಠೆಯವರ ಜಯಂತಿಯನ್ನು ಆಚರಿಸೋದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅಂತ ತಾವು ಕೂಡ ತಪ್ಪ್ರಿ ಅದು. ನಾನು ಹೇಳದ್ನಲ್ಲ, ಬಾಬು ಜಗಜೀವನ್ ರಾಮನವರು ಪಶ್ಚಿಮ ಬಂಗಾಳದ ಸ್ವಾಮಿ ಶ್ರದ್ಧಾನಂದನ ಮೂರ್ತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೋದಾಗೂ ಕೂಡ ಅವರು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿದ್ದು ಅದನ್ನೇ ಆ ಶುಚಿತ್ವ ಮಾಡಿದ್ರು ಆ ಮೂರ್ತಿಯನ್ನ. ಇವತ್ತು ಮನೆ ಒಬ್ರು ಯಾವ ರಾಜಕಾರಣಿಗಳು ಹೋದಾಗೂ ಕೂಡ ಅವ್ರು ಹೋಗಿ ಬಂದ, ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಕಾರಣಿಗಳು ತಳ ಸಮುದಾಯದ, ಅವ್ರು ಹೋದಾಗ ಅವ್ರ ಜಾಗವನ್ನು ಶುಚಿತ್ವ ಮಾಡಿದ್ರು. ಮಹಾರಾಷ್ಟ್ರದ ಒಬ್ಬ ಹೆಡ್ ಮಾಸ್ಟರ್ ಟ್ರಾನ್ಸ್ಫರ್ ಆದ್ರು, ಅವ್ರ ಕುರ್ಚಿ ತೊಳೆದು ಬಿಟ್ಟು ಮತ್ತೊಬ್ಬ ಇದು ಕೂತ. AI ಕಾಲಘಟ್ಟದಲ್ಲಿದ್ದೇವೆ. ಒಂದು ಕಡೆಗೆ ನಾವು ಸೈನ್ಸ್ ಓದ್ಬೇಕಂತ ಹೇಳ್ತೇವೆ, ತದನಂತರ ಇಂಥ ಆಧುನಿಕ ಕಾಲಘಟ್ಟದಲ್ಲಿ ಇದ್ದೂ ಕೂಡ ಇನ್ನೂ ಅತ್ಯಂತ ಹಳೆಯದಾಗ ಹಿಂದೂ ಸಮಾಜ ಒಗ್ಗಟ್ಟಾಗೋದು ಯಾವಾಗ? ನಾವು ಹಿಂದೂ ಮುಂದು ಒಂದು ಅಂತ ಹೇಳ್ತಾರಲ್ಲ, ಯಾವುದ್ರಲ್ಲಿ ಒಂದು? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಟು ರಿಫಾರ್ಮ್ ಹಿಂದೂ ಸೊಸೈಟಿ ಇಸ್ ನಾಟ್ ಅವರ್ ಏಮ್, ವಿ ವಾಂಟ್ ಸೋಷಿಯಲ್ ಈಕ್ವಾಲಿಟಿ. ನಮಗೆ ಸಾಮಾಜಿಕ ಸಮಾನತೆ ಬೇಕು. ಎಲ್ಲಿವರೆಗೆ ನಮಗೆ ಸಾಮಾಜಿಕ ಸಮಾನತೆ ಸಿಗೋದಿಲ್ವೋ ನಾವು ಬೇರೊಂದು ಧರ್ಮವನ್ನು ಸ್ವೀಕಾರ ಮಾಡ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಯಾಕೆ ಕೊಟ್ಟರು? ಇದಕ್ಕೆ ಯಾವ ವೇದಿಕೆ ಮೇಲೆ ನಿಂತ್ಕೊಂಡು ಅಣ್ಣ ತಮ್ಮ ಹೇಳಿಬಿಟ್ರೆ ಮುಗಿದೋಯ್ತಾ? ಅಲ್ರಿ, ಒಬ್ಬ ವ್ಯಕ್ತಿ ಈಗ ನನಗೆ ಚುಚ್ಚಿದ್ರೆ ಕೆಂಪು ರಕ್ತ, ನಿಮಗೆ ಚುಚ್ಚಿದ್ರೆ ಹಳದಿ ಹಸಿರು ರಕ್ತ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಕೆಂಪು ರಕ್ತನೇ ಬರುತ್ತಾನೆ. ಮತ್ತೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಇದು ಬಂದಾಗ ಅಲ್ಲಿ ಶುಚಿತ್ವಗೊಳಿಸೋದು ಏನು ಪ್ರಶ್ನೆ? ಹೀಗಾದಾಗ ಧರ್ಮನೂ ನಿಲ್ಲೋದಿಲ್ಲ, ಸಮಾಜನೂ ನಿಲ್ಲೋದಿಲ್ಲ, ಒಗ್ಗಟ್ಟಾಗೋದಿಲ್ಲ. ಯಾರೋ ಬೇರೆ ವಿದೇಶಿ ಶಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ನಾವಾಗಿ ಅವರಿಗೆ ಸ್ವಾತಂತ್ರ್ಯ ಒದಗಿಸಿಕೊಟ್ಟಂಗೆ ಆಗತ್ತೆ. ಎಲ್ಲರಿಗೆ ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ದಿವಸ ಈ ಮಾಧ್ಯಮದ ಮೂಲಕ ಇವತ್ತು ಹೇಳಬೇಕಪ್ಪ ಅಂದ್ರೆ, ಇವತ್ತು ಮಹಾಮಾನವ ಪರಮಪೂಜ್ಯ ಡಾಕ್ಟರ್ ಅಣ್ಣಾಭಾವು ಸಾಠೆಯವರ 106ನೇ ಜಯಂತಿ ಅಂಗವಾಗಿ ಹಾಗೂ ಸತ್ಯಶೋಧಕ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ ಇವತ್ತು ಮಾಡಿದೆವು. ಇವತ್ತು ಅನೇಕ ಲೇಖಕರು ಹಾಗೂ ಮತ್ತು ಪ್ರಗತಿಪರ ಚಿಂತಕರು
ಹಾಗೂ ರಾಜಕಾರಣಿಗಳು ಅವರಿಗೆಲ್ಲರಿಗೆ ಇವತ್ತು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಈ ಮಾತಂಗ್ ಸಮಾಜ ಬಿಜಾಪುರದಲ್ಲಿ ಸುಮಾರು 100-120 ವರ್ಷ ಇದ್ರೂ ಕೂಡ ಇಲ್ಲಿವರೆಗೆ ಆ ಸಮಾಜನ ಬೆಳಕಿಗೆ ಇನ್ನೂವರೆಗೆ ಬಂದಿದ್ದಿಲ್ಲ. ಒಂದು ಸಣ್ಣ ಒಂದು ಸರ್ಕಲ್ ಮುಖಾಂತರ ಇವತ್ತು ಇಡೀ ನಮ್ಮ ಜಿಲ್ಲೆಯ ದಲಿತ ನಾಯಕರದಾರ ಅವರೆಲ್ಲರೂ ನಮಗೆ ಒಂದು ಹಿಂದೆ ಬೆನ್ನೆಲುವಾಗಿ ನಿಂತು ಇವತ್ತು ಅನೇಕ ಸಾಹಿತಿಗಳಿರ್ಬೋದು, ಚಿಂತಕರಿರ್ಬೋದು, ಹೋರಾಟಗಾರರಿರ್ಬೋದು, ಇವರೆಲ್ಲರೂ ಕೂಡ ನಮ್ಮನ್ನ ಮುಂದೆ ನಮಗೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟು, ನಾನು ಏನು ಶಿಕ್ಷಣ ಇಲ್ಲದೇನೆ ಈ ಕೆಲಸ ಕಾರ್ಯಗಳಲ್ಲಿ ತೊಡಗುವಂಥ ಒಂದು ಕೆಲಸವನ್ನು ಮಾರ್ಗದರ್ಶನ ಮಾಡಿದಂಥ ಎಲ್ಲ ನಮ್ಮ ನಾಯಕರಿಗೂ ಆದ ಕಾರಣ ಇವತ್ತೆಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ಆಗಲಿ, ಈ ಮಾಧ್ಯಮದ ಮುಖಾಂತರ ಆಗಲಿ ಅವರಿಗೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಅಣ್ಣಾಭಾವು ಸಾಠೆ ಅವರು ಬಹಳ ಕಮ್ಮಿ ಅವಧಿಯಲ್ಲಿ ಇಲ್ಲೆಲ್ಲರಿಗೆ ನಾವು ನೋಡ್ಲಾಕತ್ತಾರ. ನಾವು ಅನೇಕ ವರ್ಷ ಹಿಂದೆ ಮಾಡಬೇಕಾಗಿತ್ತು. ಈಗ ಭಾಳಷ್ಟು ಒಂದು 2-3 ವರ್ಷದಲ್ಲಿ ಅಣ್ಣಾಭಾವು ಸಾಠೆ ಅವರು ಇಡೀ ರಾಜ್ಯಕ್ಕೆ ಒಂದು ಗುರುತು ಆಗುವಂಥ ಕೆಲಸ ಆಗ್ಲಕತ್ತದ. ಆದ ಕಾರಣ ಇಡೀ ನಮ್ಮ ಎಲ್ಲ ಸಮುದಾಯದ ನಾಯಕರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಆದ ಕಾರಣ ಅವರಿಗೆಲ್ಲರಿಗೆ ಧನ್ಯವಾದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ನಮ ಬುದ್ಧಾಯ್, ಜೈ ಅಣ್ಣಾಭಾವು ಸಾಠೆ. ಅಣ್ಣಾಭಾವು ಸಾಠೆ ಅನ್ನುವಂಥ ಈ ದೇಶದ ಮಹಾನ್ ಸಾಹಿತಿಯ ಬಗ್ಗೆ ರಷ್ಯಾ ದೇಶದ ಜನರಿಗೆ ಗೊತ್ತೈತಿ. ರಷ್ಯಾ ದೇಶದ ಮಾಸ್ಕೋ ಒಳಗೆ ಒಂದು ದೊಡ್ಡ ಗ್ರಂಥಾಲಯದ ಎದುರಿಗೆ ಒಂದು ಅಣ್ಣಾಭಾವು ಸಾಠೆ ಅವ್ರದ್ದು ಮೂರ್ತಿ ನಿರ್ಮಾಣ ಮಾಡ್ಯಾರ. ಆದ್ರೆ ನಮ್ಮ ಕರ್ನಾಟಕ ಜನರಿಗೆ ಅದ್ರ ಬಗ್ಗೆ, ವಿಶೇಷವಾಗಿ ಸಮಾಜದ ಜನರಿಗೆ ಪ್ರಾಥಮಿಕ ಮಾಹಿತಿ ಸಹಿತ ಇರಲಿಲ್ಲ. ಸುಮಾರು ಅಣ್ಣಾಭಾವು ಸಾಠೆ ಅವರ ಬಗ್ಗೆ ನಾವು ಮಹಾರಾಷ್ಟ್ರದ ಜೊತೆಗೆ ಶಿವಾಜಿ ಮಹಾರಾಜರ ಇತಿಹಾಸ ಸಂಶೋಧನೆ ಮಾಡುವಾಗ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಸಹ ನಾನು ಸಂಗ್ರಹ ಮಾಡಿದ್ದೆ. 2020ರಾಗ ಅವರ 100ನೇ ಜಯಂತಿ ಮಹಾರಾಷ್ಟ್ರದ ದೊಡ್ಡ ಪ್ರಮಾಣದಾಗ ಆದಾಗ ಬಿಜಾಪುರದಾಗೂ ನಾವು ಮಾಡಿದ್ವಿ. ಅವಾಗ ಈ ಮಾತಂಗ ಸಮಾಜದ ಮುಖಂಡರು ನಮ್ಮ ಸೋಮು ರಣದೇವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಅಣ್ಣಾಭಾವು ಸಾಠೆ ಅವರ ಬಗ್ಗೆ ಪುಸ್ತಕವನ್ನು ಕನ್ನಡದಾಗ ನೀವು ಬರೀರಿ ಅಂತ ಹೇಳಿದಾಗ ಅಂದಾಗ ನಾನು ಆ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇವತ್ತು ಆ ಒಂದು ಪುಸ್ತಕವನ್ನು ಯಶಸ್ವಿಯಾಗಿ ಬರೆದು ಲೋಕಾರ್ಪಣೆ ಮಾಡಿದ್ದೇವೆ. ಪ್ರತಿಯೊಬ್ಬರು ಆ ಪುಸ್ತಕವನ್ನು ಓದಿ ಅಣ್ಣಾಭಾವು ಸಾಠೆ ಅನ್ನುವಂಥ ಮಹಾನ್ ಸಾಹಿತಿ, ರಷ್ಯಾ ದೇಶದ ಪ್ರಧಾನಮಂತ್ರಿಗಳು ಅವರಿಗೆ ಸನ್ಮಾನ ಮಾಡ್ಯಾರ. ನಮ್ಮ ದೇಶದ ಜನರಿಗೆ ಅಥವಾ ನಮ್ಮ ರಾಜ್ಯದ ಜನರಿಗೆ ಅದರ ಮಾಹಿತಿ ಇಲ್ಲ, ಆ ಮಾಹಿತಿಯನ್ನು ತಿಳಿಬೇಕಂತೇಳಿ ನಾವು ಪ್ರಯತ್ನ ಮಾಡಿದ್ವಿ. ಪ್ರತಿಯೊಬ್ಬರು ಅದ ಮಾಹಿತಿ ತಿಳ್ಕೊಳ್ಳೋದಕ್ಕಾಗಿ ಆ ಪುಸ್ತಕವನ್ನು ಓದಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಎಷ್ಟು ದಿವಸ ಕಾಲಾವಕಾಶ ತಗೊಂಡ್ರಿ ಸರ್? ನಾ ಈಗ ಒಂದು 5 ವರ್ಷ ಆಯ್ತು ರೀ ಅಭ್ಯಾಸ ಅದು ಮಾಡ್ಕೋತ ಆ ಪುಸ್ತಕವನ್ನು ನಾನು ಬರೆದೆ. ತಮ್ಮ ಹೆಸರು? ಕಿರಣ್ ಕಾಳೆ.